ಯುದ್ಧದ ಮಧ್ಯೆ ಖಮೇನಿ ಪಾರ್ಥಿವ ಶರೀರವನ್ನ ಬಚ್ಚಿಟ್ಟಿದ್ದು ಎಲ್ಲಿ? ಖಮೇನಿ ಅಂತ್ಯಕ್ರಿಯೆ 4 ತಿಂಗಳು ತಡವಾಗಿದ್ಯಾಕೆ? ಖಮೇನಿ ಅಂತಿಮ ಯಾತ್ರೆ, ಕೋಟ್ಯಾಂತರ ಜನ ಭಾವುಕ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇರಾನ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಮತ್ತು ಭಾವನಾತ್ಮಕ ಸಾರ್ವಜನಿಕ ಸಭೆಗಳು ನಡೆದ ಉದಾಹರಣೆಗಳು ಬಹಳ ವಿರಳ. ಫೆಬ್ರವರಿ 28ಕ್ಕೆ ನಡೆದಂತಹ ಅಮೆರಿಕ ಮತ್ತು ಇಸ್ರೇಲ್ನ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ಧಾರ್ಮಿಕ ನಾಯಕ ಆಯತೊಲ್ಲಾ ಅಲಿ ಖಮೇನಿಯವರು ವಿಧಿವಶರಾಗಿದ್ದರು. ಈಗ ಅವರ ಪಾರ್ಥಿವ ಶರೀರವನ್ನ ಟೆಹರಾನ್ಗೆ ತರಲಾಗಿದ್ದು, ಇರಾನ್ ಮತ್ತು ಇರಾಕ್ ಪ್ರಮುಖ 5 ನಗರಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಅಂತ್ಯ ಸಂಸ್ಕಾರದ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಶನಿವಾರ ಮುಂಜಾನೆಯಿಂದಲೇ ಟೆಹರಾನ್ನ ಪ್ರಮುಖ ಧಾರ್ಮಿಕ ಕೇಂದ್ರವಾದ ಇಮಾಮ್ ಖೊಮೇನಿ ಗ್ರ್ಯಾಂಡ್ ಮುಸಲ್ಲಾ ಮಸೀದಿಯ ಗೇಟ್ಗಳನ್ನು ಸಾರ್ವಜನಿಕವಾಗಿ ತೆರೆಯಲಾಗಿದ್ದು, ಲಕ್ಷಾಂತರ ಜನ ಅತ್ಯಂತ ಭಾವುಕರಾಗಿ ತಮ್ಮ ನಾಯಕನಿಗೆ ಅಂತಿಮ ಗೌರವ ಸಲ್ಲಿಸೋಕೆ ಸಾಲಿನಲ್ಲಿ ನಿಂತಿದ್ದಾರೆ. ಇಂದಿನಿಂದ 2 ದಿನಗಳ ಕಾಲ ಶನಿವಾರ ಮತ್ತು ಭಾನುವಾರ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ದೇಶದಾದ್ಯಂತ ಕಪ್ಪು ವಸ್ತ್ರ ಧರಿಸಿದ ಲಕ್ಷಾಂತರ ಜನರು ಕೆಂಪು ಹೂಗಳು ಮತ್ತು ಬಿಳಿ ಬಟ್ಟೆಗಳ ಅಲಂಕಾರದ ನಡುವೆ ಬೇಸರದಿಂದ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಮೊಸಲ್ಲಾ ಮಸೀದಿಯ ಒಳಗೆ ಮೈದಾನದ ಮಧ್ಯದಲ್ಲಿ ಖಮೇನಿಯವರು ಈ ಹಿಂದೆ ಭಾಷಣ ಮಾಡ್ತಾ ಇದ್ದಂತ ಹುಸೇನಿಯ ವೇದಿಕೆಯನ್ನೇ ಹೋಲುವಂತೆ ವಿಶೇಷ ವೇದಿಕೆ ಸೃಷ್ಟಿಸಲಾಗಿದೆ. ಅವರು ಕೂರ್ತಾ ಇದ್ದಂತ ಖಾಲಿ ಕುರ್ಚಿ, ಮೈಕ್ರೋಫೋನ್ ಮತ್ತು ಸಣ್ಣ ಟೇಬಲ್ ಅನ್ನು ಕೂಡ ಯಥಾವತ್ತಾಗಿ ಇಡಲಾಗಿದ್ದು, ಅದರ ಮೇಲೆ ಇರಾನ್ ಕ್ರಾಂತಿಯ ಪಿತಾಮಹ ಆಯತೊಲ್ಲಾ ರುಹೊಲ್ಲಾ ಖೊಮೇನಿಯವರ ಭಾವಚಿತ್ರಗಳನ್ನು ಹಾಕಲಾಗಿದೆ. ಯುದ್ಧದ ಕಠಿಣ ಪರಿಸ್ಥಿತಿಯಿಂದಾಗಿ ತಡವಾಗಿದ್ದಂತಹ ಈ ಅಂತ್ಯಕ್ರಿಯೆಯು ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ತಾತ್ಕಾಲಿಕ ಶಾಂತಿ ಒಪ್ಪಂದದ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಮುಂದಿನ ವಾರ ಕೋಮ್, ಮಶಾದ್ ಮತ್ತು ಇರಾಕ್ನ ಪ್ರಮುಖ ಧಾರ್ಮಿಕ ನಗರಗಳಲ್ಲೂ ಶೋಕ ಮೆರವಣಿಗೆಗಳು ಸಾಗಲಿದೆ. ಈ ಕಾರ್ಯಕ್ರಮಕ್ಕೆ ಅಮೆರಿಕ ಇರಾನ್ ಮಾತುಕತೆಯ ಮಧ್ಯಸ್ಥಗಾರ ದೇಶವಾದ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಆಗಮಿಸಲಿದ್ದಾರೆ. ಭಾರತದ ಪರವಾಗಿ ಬಿಹಾರದ ರಾಜ್ಯಪಾಲ ಸೈಯದ್ ಅಲಾ ಹಸ್ನೈತ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರಿಟಾ ಅವರು ಅಧಿಕೃತ ನಿಯೋಗದ ಜೊತೆಗೆ ಟೆಹರಾನ್ ತಲುಪಿದ್ದು, ಭಾರತದ ಪರವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ. ಇವರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಜಿ ವಿದೇಶಾಂಗ ಸಚಿವ ಸಲ್ಮಾನ್ ಖುರ್ಷಿದ್ ಮತ್ತು ಜಮ್ಮು ಕಾಶ್ಮೀರದ ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ ಅವರು ಸಹ ಅಂತಿಮ ನಮನ ಸಲ್ಲಿಸೋಕೆ ವಿಶೇಷವಾಗಿ ತೆರಳಿದ್ದಾರೆ. ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್, ಚೀನಾದ ಶಾಸಕಾಂಗದ ಉಪನಾಯಕ ಹೈವೈ ಹಾಗೂ ತಜಿಕಿಸ್ತಾನದ ಪ್ರಧಾನಿ ಎಮೊಮಾಲಿ ರೆಹಮೋನಾ ಸೇರಿದಂತೆ ಸುಮಾರು 30ಕ್ಕೂ ಹೆಚ್ಚು ದೇಶಗಳ ಹಿರಿಯ ಅಧಿಕಾರಿಗಳು ಹಾಗೂ ಅರಬ್ ದೇಶಗಳ 12 ಸಂಸತ್ ಸ್ಪೀಕರ್ಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ವಿಶ್ವದಾದ್ಯಂತ ಇರುವಂತಹ ಲಕ್ಷಾಂತರ ಶಿಯಾ ಮುಸ್ಲಿಮರಿಗೆ ಪರಮೋಚ್ಚ ಧಾರ್ಮಿಕ ಗುರುವಾಗಿದ್ದಂಥ 86 ವರ್ಷದ ಖಮೇನಿಯವರ ನಿಧನದಿಂದ ಅವರ ಅನುಯಾಯಿಗಳು ತೀವ್ರ ಆಘಾತಕ್ಕೊಳಗಾಗಿದ್ರು. ಈ ದುರಂತ ವೈಮಾನಿಕ ದಾಳಿಯಲ್ಲಿ ಮೃತರಾದ ಖಮೇನಿಯವರ 14 ತಿಂಗಳ ಮೊಮ್ಮಗಳು ಸೇರಿದಂತೆ ಇತರ ಕುಟುಂಬಸ್ಥರ ಶವಪೆಟ್ಟಿಗೆಗಳನ್ನು ಸಹ ಮಸೀದಿಯ ಎತ್ತರದ ಸ್ಥಳದಲ್ಲಿ ಜನರಿಗೆ ಕಾಣಿಸುವಂತೆ ಇಡಲಾಗಿದ್ದು, ಇದು ಯುದ್ಧದ ವೈಯಕ್ತಿಕ ನಷ್ಟದ ಭಾವುಕತೆಯನ್ನು ಎತ್ತಿ ಹಿಡಿದಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಖಮೇನಿಯವರ ಪಾರ್ಥಿವ ಶರೀರದ ಮೇಲೆ ಇಮಾಮ್ ಹುಸೇನ್ ದರ್ಗಾದ ಪವಿತ್ರ ಧ್ವಜ ಹಾಗೂ ಅವರ ತಲೆಭಾಗದಲ್ಲಿ ಕಪ್ಪು ಟರ್ಬನ್ ಅನ್ನು ಇಡಲಾಗಿದೆ. ಇದು ಅವರು ಪ್ರವಾದಿ ಮೊಹಮ್ಮದರ ನೇರ ವಂಶಸ್ಥರು ಅನ್ನೋದನ್ನ ಗುರುತಿಸುತ್ತೆ. ಇನ್ನು ಇರಾನ್ನ ಇಸ್ಲಾಮಿಕ್ ಆಡಳಿತ ಇದನ್ನ ದೇಶದ ಆಂತರಿಕ ಭಕ್ತಿ, ಒಗ್ಗಟ್ಟು ಮತ್ತು ತಮ್ಮ ಸಿದ್ಧಾಂತದ ಮೇಲಿರುವ ಸಾರ್ವಜನಿಕ ನಂಬಿಕೆಯ ಪ್ರದರ್ಶನವಾಗಿದೆ ಅಂತ ನೋಡ್ತಾ ಇದೆ. ಈ ಬೃಹತ್ ಸಾರ್ವಜನಿಕ ಸಭೆ ಇಸ್ಲಾಮಿಕ್ ಗಣರಾಜ್ಯದ ಮೇಲಿರುವ ಜನರ ವಿಶ್ವಾಸದ ಸಂಕೇತವಾಗಿದೆ ಅಂತ ಕೋಮ್ ನಗರದ ಧಾರ್ಮಿಕ ಮುಖಂಡ ಆಯತೊಲ್ಲಾ ಮೊಹಮ್ಮದ್ ಸೈದಿ ಹೇಳಿದ್ದಾರೆ. ಇದಕ್ಕಾಗಿ ಇರಾನ್ನ ವಿವಿಧ ಭಾಗಗಳಿಂದ ಬರುವ ಕನಿಷ್ಠ 1.5 ರಿಂದ 2 ಕೋಟಿ ಜನರಿಗೆ ಸಾರಿಗೆ, ವಸತಿ ಮತ್ತು ಅಗತ್ಯ ಆಹಾರಗಳ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇನ್ನು ಮತ್ತೊಂದೆಡೆ ಖಮೇನಿಯವರ ನಿಧನದ ನಂತರ ಅವರ ಮಗ ಮೊಜ್ತಬಾ ಖಮೇನಿಯವರು ಇರಾನ್ನ 3ನೇ ಸರ್ವೋಚ್ಚ ನಾಯಕರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವುದು ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಬದಲಾವಣೆಯಾಗಿದೆ. ತಂದೆಯ ನಿಧನಕ್ಕೆ ಕಾರಣವಾದ ಅದೇ ವೈಮಾನಿಕ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂಥ ಮೊಜ್ತಬಾ ಅವರು ಸುರಕ್ಷತೆ ಕಾರಣಗಳಿಂದಾಗಿ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ ಮತ್ತು ಈ ಅಂತ್ಯ ಸಂಸ್ಕಾರದಲ್ಲೂ ಅವರು ಭಾಗವಹಿಸ್ತಾ ಇಲ್ಲ ಅಂತ ವರದಿಯಾಗಿದೆ. ಖಮೇನಿಯವರ ಪರವಾಗಿ ಅವರ ಮಾವ ಘೊಲಂ ಅಲಿ ಹದ್ದಾದ್ ಅದೇಲ್ ಅವರು ಸದ್ಯಕ್ಕೆ ಕುಟುಂಬವನ್ನು ಪ್ರತಿನಿಧಿಸುತ್ತಿದ್ದಾರೆ. ಈ ಒಗ್ಗಟ್ಟಿನ ಪ್ರದರ್ಶನದ ನಡುವೆಯೂ ದಶಕಗಳ ಆರ್ಥಿಕ ನಿರ್ಬಂಧಗಳು ಮತ್ತು ಇತ್ತೀಚಿನ ತೀವ್ರ ಹಣದುಬ್ಬರದಿಂದಾಗಿ ದೇಶದ ಯುವ ಜನತೆಯಲ್ಲಿ ಆರ್ಥಿಕ ಸುಧಾರಣೆಗಳಿಗಾಗಿ ಮತ್ತು ಆಡಳಿತಾತ್ಮಕ ಬದಲಾವಣೆಗಳಿಗಾಗಿ ತೀವ್ರ ನಿರೀಕ್ಷೆಗಳು ಮೂಡಿದೆ. ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಈ ಕಾರ್ಯಕ್ರಮಕ್ಕೆ ಬಳಸ್ತಾ ಇರುವುದರ ವಿರುದ್ಧ ಒಂದು ವರ್ಗದ ಜನರಲ್ಲಿ ಒಳಗೊಳಗೆ ಅಸಮಾಧಾನ ಇದೆ ಅನ್ನೋದು ಜಾಗತಿಕ ವಿಶ್ಲೇಷಕರ ಅಭಿಪ್ರಾಯ.
ಆಯತೊಲ್ಲಾ ಖಮೇನಿಯವರು ಕೇವಲ ಒಂದು ರಾಜಕೀಯ ವ್ಯವಸ್ಥೆಯ ಮುಖ್ಯಸ್ಥರಾಗಿರಲಿಲ್ಲ, ಬದಲಿಗೆ ಇರಾಕ್, ಪಾಕಿಸ್ತಾನ, ಲೆಬನಾನ್ ಸೇರಿದಂತೆ ಹಲವು ದೇಶಗಳ ಶಿಯಾ ಮುಸ್ಲಿಮರಿಗೆ ಅವರು ಅತ್ಯುನ್ನತ ಧಾರ್ಮಿಕ ಮಾರ್ಗದರ್ಶಕರಾಗಿದ್ದರು. ಇರಾನ್ನ ಗ್ರ್ಯಾಂಡ್ ಆಯತೊಲ್ಲಾ ಖಲಿ ಸಿಸ್ತಾನಿಯವರನ್ನ ಅತ್ಯಂತ ಪ್ರಮುಖ ಧಾರ್ಮಿಕ ಪ್ರಾಧಿಕಾರ ಅಂತ ಪರಿಗಣಿಸಲಾಗುತ್ತೆ. ಆದರೂ ಖಮೇನಿಯವರು ತಮ್ಮ ಧಾರ್ಮಿಕ ಮತ್ತು ಸಾಂಸ್ಥಿಕ ಶಕ್ತಿಯಿಂದಾಗಿ ಅಪ್ರತಿಮ ಪ್ರಭಾವವನ್ನು ಹೊಂದಿದ್ರು. ಇವರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ನಂತಹ ಪ್ರಮುಖ ಮಿಲಿಟರಿ ಸಂಸ್ಥೆಗಳ ಸರ್ವೋಚ್ಚ ಮಾರ್ಗದರ್ಶಕರಾಗಿದ್ದರು. ಪ್ರಸ್ತುತ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಮೇನಿಯವರ ಕಾಲದಲ್ಲೂ ಈ ಕಠಿಣ ನಿಯಮಗಳು ಮುಂದುವರಿಯಲಿದೆಯಾ ಅಥವಾ ಮಹಿಳೆಯರ ಸಾಮಾಜಿಕ ಸ್ವಾಯತ್ತತೆ ಮತ್ತು ಆಯ್ಕೆಯ ಹಕ್ಕುಗಳಿಗೆ ಮಾನ್ಯತೆ ಸಿಗಲಿದೆಯಾ ಅನ್ನೋದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇರಾನ್ನ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಾಗೆರ್ ಖಾಲಿಫಾಫ್ ಮತ್ತು ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರು ದೇಶದ ಎಲ್ಲಾ ಜನಾಂಗ, ಧರ್ಮ ಮತ್ತು ಭಿನ್ನಾಭಿಪ್ರಾಯಗಳನ್ನು ಮರೆತು ದೇಶದ ಸಾರ್ವಭೌಮತೆ ಮತ್ತು ಘನತೆಯನ್ನು ಎತ್ತಿ ಹಿಡಿಯೋಕೆ ಶೋಕಾಚರಣೆಯಲ್ಲಿ ಒಗ್ಗಟ್ಟಿನಿಂದ ಭಾಗವಹಿಸುವಂತೆ ಇರಾನ್ ನಾಗರಿಕರಲ್ಲಿ ವಿನಂತಿಸಿದ್ದಾರೆ. ಇಸ್ಲಾಮಿಕ್ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಮರಣ ಹೊಂದಿದ ತಕ್ಷಣವೇ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಆದರೆ ಖಮೇನಿಯವರ ಅಂತ್ಯ ಸಂಸ್ಕಾರ 4 ತಿಂಗಳು ತಡವಾಗಿರುವುದು ದೇಶ ಎದುರಿಸ್ತಾ ಇದ್ದಂತಹ ಅಸಾಧಾರಣ ಯುದ್ಧದ ಪರಿಸ್ಥಿತಿಗೆ ಸಾಕ್ಷಿಯಾಗಿದೆ. ಭೀಕರ ಬಾಂಬ್ ದಾಳಿಗಳ ನಡುವೆ ಸುರಕ್ಷತೆಯನ್ನು ಕಾಯ್ದುಕೊಳ್ಳೋದು ಅನಿವಾರ್ಯವಾಗಿತ್ತು. ಇಸ್ಲಾಂ ಧರ್ಮದಲ್ಲಿ ರಾಸಾಯನಿಕ ಲೇಪನವನ್ನು ನಿಷೇಧಿಸಿರೋದ್ರಿಂದ ಧಾರ್ಮಿಕ ಮತ್ತು ಕಾನೂನು ನಿಯಮಗಳ ಅನ್ವಯವೇ ಶವವನ್ನು ಅತ್ಯಂತ ಆಧುನಿಕ ಶೀತಲೀಕರಣ ವ್ಯವಸ್ಥೆಯಲ್ಲಿ ಸುರಕ್ಷಿತವಾಗಿ ಸಂರಕ್ಷಿಸಿಡಲಾಗಿತ್ತು ಅಂತ ಕೌಂಟರ್ ಟೆರರಿಸಂ ಸ್ಪೆಷಲಿಸ್ಟ್ ಡಾಕ್ಟರ್ ಮೊಹಮ್ಮದ್ ಒಮರ್ ಸ್ಪಷ್ಟಪಡಿಸಿದ್ದಾರೆ. 1989ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ಪಿತಾಮಹ ಆಯತೊಲ್ಲಾ ರುಹುಲ್ಲಾ ಖಮೇನಿಯವರ ನಿಧನದ ಸಂದರ್ಭದಲ್ಲಿ ಉಂಟಾಗಿದ್ದ ವಿಪರೀತ ಜನದಟ್ಟಣೆ, ಕಾಲ್ತುಳಿತ ಮತ್ತು ಗೊಂದಲದ ವಾತಾವರಣಕ್ಕೆ ಹೋಲಿಸಿದರೆ ಪ್ರಸ್ತುತ ಟೆಹರಾನ್ ನಗರದಲ್ಲಿ ಮೆಟಲ್ ಡಿಟೆಕ್ಟರ್ಸ್, ಬಾಡಿ ಸರ್ಚ್ ಮತ್ತು ಕಠಿಣ ಪೊಲೀಸ್ ಬಂದೋಬಸ್ತ್ ಮೂಲಕ ಕಾನೂನು ಸುವ್ಯವಸ್ಥೆ ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇರಾನ್ ಈ ಅಂತ್ಯ ಸಂಸ್ಕಾರದ ದಿನಗಳನ್ನು ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆಯ ದಿನವಾದ ಜುಲೈ 4ರಂದೇ ಶುರು ಮಾಡಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಹಜವಾಗಿಯೇ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ತೀವ್ರ ಆಕ್ರೋಶದ ಘೋಷಣೆಗಳು ಕೇಳಿಬರ್ತಾ ಇದೆ ಮತ್ತು ಕೆಲವು ಪ್ರತಿಭಟನಾಕಾರರು ಕಿಲ್ ಟ್ರಂಪ್ ಬ್ಯಾನರ್ಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ಇದೇ ಸಮಯದಲ್ಲಿ ಅಮೆರಿಕದ ಸೌತ್ ಡಕೋಟಾದಲ್ಲಿ ಮಾತಾಡಿದಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು, ನಾವು ಇರಾನ್ಗೆ ಭಾರಿ ಹೊಡೆತವನ್ನು ನೀಡಿದ್ದೇವೆ, ಅವರು ಶಾಂತಿ ಒಪ್ಪಂದಕ್ಕೆ ಹಪಹಪಿಸ್ತಿದ್ದಾರೆ, ಆದರೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಈ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಮುಗಿಸೋಕೆ ಅವರಿಗೆ 1 ವಾರದ ಕಾಲಾವಕಾಶ ನೀಡಿದ್ದೇವೆ ಅಂತ ರಾಜಕೀಯವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಭದ್ರತೆಯ ವಿಷಯದಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ಜಂಟಿ ಮಿಲಿಟರಿ ಗಸ್ತು ನಡೆಸುವ ಬಗ್ಗೆ ನೀಡಿದ ಹೇಳಿಕೆಗೆ ಇರಾನ್ ಹಿರಿಯ ಸಂಧಾನಕಾರ ಕಾಚೆಮ್ ಫರಿಯಾಬಾದ್ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಈ ಪ್ರದೇಶದ ಭದ್ರತೆಯ ಜವಾಬ್ದಾರಿ ಕರಾವಳಿ ದೇಶಗಳಿಗೆ ಸೇರಿದ್ದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು 6 ದಿನಗಳ ಶೋಕ ಕಾರ್ಯಕ್ರಮವನ್ನು ಇರಾನ್ ಹಮ್ಮಿಕೊಂಡಿದೆ. ಜುಲೈ 4 ಮತ್ತು 5ಕ್ಕೆ ಟೆಹರಾನ್ನ ಗ್ರ್ಯಾಂಡ್ ಮುಸೊಲ್ಲಾದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನ, ಭಾನುವಾರ ಬೆಳಗ್ಗೆ ವಿಶೇಷ ಸಾಮೂಹಿಕ ಅಂತ್ಯಕ್ರಿಯೆಯ ಪ್ರಾರ್ಥನೆ ನಡೆಯುತ್ತೆ. ಜುಲೈ 6ಕ್ಕೆ ಟೆಹರಾನ್ನ ಇಮಾಮ್ ಹುಸೈನ್ ಚೌಕದಿಂದ ಆಜಾದಿ ಚೌಕದವರೆಗೆ 10 ಕಿಲೋಮೀಟರ್ ಉದ್ದದ ಬೃಹತ್ ಶಾಂತಿಯುತ ಶೋಕ ಮೆರವಣಿಗೆ ನಡೆಯುತ್ತೆ. ಜುಲೈ 7ಕ್ಕೆ ಪ್ರಮುಖ ಧಾರ್ಮಿಕ ಕೇಂದ್ರವಾದ ಕೋಮ್ ನಗರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತೆ. ಇನ್ನು ಜುಲೈ 8ಕ್ಕೆ ಇರಾಕ್ನ ಪವಿತ್ರ ಶಿಯಾ ನಗರಗಳಾದ ಕರ್ಬಲಾ ಮತ್ತು ನಜಾಫ್ಗೆ ಪಾರ್ಥಿವ ಶರೀರದ ಪ್ರಯಾಣವನ್ನು ಮಾಡಲಾಗುತ್ತೆ. ಜುಲೈ 9 ಖಮೇನಿಯವರ ಹುಟ್ಟೂರಾದ ಇರಾನ್ನ ಮಶ್ಹಾದ್ ನಗರದಲ್ಲಿ ಪವಿತ್ರ ಇಮಾಮ್ ರಿಜಾ ದರ್ಗಾದಲ್ಲಿ ಅತ್ಯಂತ ಗೌರವಪೂರ್ಣವಾಗಿ ಮಣ್ಣು ಮಾಡಲಾಗುತ್ತೆ. ಈ ದಿನಗಳು ಮೊಹರಂ ಮಾಸದ ಆರಂಭದ ದಿನಗಳಾಗಿರುವುದರಿಂದ ಈ ಅಂತ್ಯಕ್ರಿಯೆಗೆ ಧಾರ್ಮಿಕವಾಗಿ ಹೆಚ್ಚಿನ ಮಹತ್ವ ಬಂದಿದೆ. ಇನ್ನು ಶನಿವಾರದಿಂದ ಟೆಹರಾನ್ನಲ್ಲಿ ಆರಂಭ ಆಗಿರುವಂತಹ ಈ 6 ದಿನಗಳ ಶೋಕ ಕಾರ್ಯಕ್ರಮಗಳು ವಿವಿಧ ನಗರಗಳನ್ನು ದಾಟಿ ಅಂತಿಮವಾಗಿ ಜುಲೈ 9ಕ್ಕೆ ಮಶ್ಹಾದ್ನ ಇಮಾಮ್ ರಿಜಾ ದರ್ಗಾದಲ್ಲಿ ದಫನ್ ಮಾಡೋದರ ಜೊತೆಗೆ ಮುಕ್ತಾಯವಾಗಲಿದೆ. ಇರಾನ್ ಪಾಲಿಗೆ ಇದು ಕೇವಲ ಒಬ್ಬ ನಾಯಕನಿಗೆ ನೀಡ್ತಾ ಇರುವಂತಹ ವಿದಾಯವಲ್ಲ, ಬದಲಿಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ನಡೆಸ್ತಾ ಇರುವಂತಹ ಒಂದು ಸಾಂಕೇತಿಕ ಹೋರಾಟವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.